ನಿನಗೆ ನನಗಿಂತ ಆ ಮನೆನೇ ಹೆಚ್ಚಾಗೋಯ್ತಾ? ನಿನ್ನ ತಂಗಿ ಅಂತ ಕರೆದಿದ್ದಕ್ಕೆ ಸರಿಯಾದ ಮರ್ಯಾದೆ ಕೊಟ್ಟೆ. ಹೋಗು ಚಿನ್ನು, ಆ ಮನೆಗೆ ಹೋಗು. ನಿನ್ನನ್ನು ತಡೆಯೋದಕ್ಕೆ ನಾನು ಯಾರು? ಎಲ್ಲ ನನ್ನ ಕರ್ಮ. ದಿಕ್ಕು ದೆಸೆ ಇಲ್ದೇ ಇರೋರು ಸೇವೆ ಎಲ್ಲ ಮಾಡಬೇಕು. ಹೀಗೆ ಸೇವೆ ಮಾಡ್ತಾ ಇದ್ರೆ ಕೊನೆಗೊಂದಿನ ಹೇಳ್ತಾರೆ ನಮ್ಮ ಕಾಲೊತ್ತಿ ಅಂತ ಹೇಳೋದಕ್ಕೂ ಏಸವ್ರಲ್ಲ ಅವರು. ಕುಮುದ ಹೇಳಿದ್ದೆ ಸರಿ, ನಮ್ಮ ಮನೆಗೊಂಥರ ಶನಿ ಇದ್ದ ಹಾಗೆ. ಯಾರು ನೀನಂದು ಏನು ಪ್ರಯೋಜನ? ನಮ್ಮನೆ ವಸ್ತುನೇ ಸರಿ ಇಲ್ವಲ್ಲ. ಗೊಂಬೆ ಸರಿ ಇದ್ರೆ ಯಾಕೆ ಹೀಗೆಲ್ಲ ಆಗುತ್ತೆ? ಎಲ್ಲ ನನ್ನ ಕರ್ಮ. ಯಾರನ್ನ ಹೊಗಳ್ತಾ ಇದೆಯಾ ಕಲ್ಪನಾ? ಜ್ಯೂಸ್ ಕೊಡು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗೊತ್ತಾ ನಿಮಗೆ, ತುಂಬ ಸುಂದರವಾಗಿರೋರು ಏನೇ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಜ್ಯೂಸ್ ಕುಡಿ ಕೈಲಾಶ್, ನನ್ನ ರೇಗಿಸ್ಬೇಡ. ಅದು ಸರಿ, ಮಕ್ಕಳಲ್ಲಿ ಮಕ್ಕಳ? ಯಾವ ಮಕ್ಕಳು? ಒಂದಕ್ಕಿಂತ ಹೆಚ್ಚಾಗಿದ್ರೆ ಮಕ್ಕಳು ಅಂತ ಹೇಳ್ಬೋದು. ಆದರೆ ನನಗಿರೋದು ಒಬ್ಬಳೇ ಮಗಳು. ಕನ್ನಡನ ಸರಿಯಾಗಿ ಬಳಸೋದನ್ನು ಕಲ್ತ್ಕೋ ಕೈಲಾಶ್. ನಾನು ಗೊಂಬೆ ಚಿನ್ನು ಇಬ್ಬರನ್ನು ಸೇರಿಸಿ ಹೇಳಿದ್ದು. ಚಿನ್ನು ನನ್ನ ಮಗಳಲ್ಲ, ಅವಳು ನಿನಗೂ ಮಗಳಲ್ಲ. ಇನ್ನೊಂದು ಸಲ ಅವಳನ್ನ ಮಗಳು ಅನ್ನೋ ಅರ್ಥ ಬರೋ ಹಾಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಕೆಲಸದವಳನ್ನ ಮಗಳು ಅಂತ ಹೇಳೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಕೈಲಾಶ್? ಕಲ್ಪನಾ, ಮೆಲ್ಲಿಗೆ ಮಾತಾಡು. ಆ ಹುಡುಗಿ ಈಗ ತಾನೇ ಬಂದಿದ್ದಾಳೆ, ಕೇಳಿಸ್ಕೊಂಡ್ರೆ ಬೇಜಾರಾಗಲ್ವಾ ಅವಳಿಗೆ? ನನ್ನ ಮನೆಯಲ್ಲಿ ನಾನು ಇಷ್ಟ ಬಂದ ಹಾಗೂ ಮಾತಾಡೋ ಹಾಗಿಲ್ವಾ? ಚೆನ್ನಾಗಿದೆ ಕೈಲಾಶ್. ಅಪ್ಪ ಮಗಳು ಇಬ್ರಿಗೂ ಚೆನ್ನಾಗಿ ಮಂಕುದಿ ಎರ್ಚಿದಾಳೆ. ಹೋಗು ಚಿನ್ನು, ಹೋಗು. ಆ ಮನೆಗೆ ಹೋಗು. ನಿನಗೇನ್ ಕಡಿಮೆ ಆಗಿದೆ ಇವಾಗ? ನಿಮ್ ರಾಮಣ್ಣನ ಮನೆ ಇದೆ, ನಿಮ್ ಸುನೀತಕ್ಕನ ಮನೆ ಇದೆ. ಅದು ಅಲ್ಲದೆ ಆ ದೊಡ್ಡ ಮನೇಲಿ ಅಜ್ಜಿ ಇದ್ದಾರೆ, ತಾತ ಇದ್ದಾರೆ, ಅಮ್ಮ ಇದ್ದಾರೆ, ಎಲ್ರೂ ಇದ್ದಾರೆ. ಗತಿ ಕೆಟ್ಟೋಳ್ತಾರ ನನಗೆ ಯಾರು ಇಲ್ಲ. ಅಕ್ಕ ಸಾರಿ ಅಕ್ಕ, ನೀನು ಈ ಬಟ್ಟೆ ಹಾಕು ಅಂತ ಅಷ್ಟೊಂದು ಒತ್ತಾಯ ಮಾಡಿದಾಗ ಬಾಯಿ ತಪ್ಪಿ ಬಂದ್ಬಿಡ್ತು. ನಾನು ಇನ್ಮ್ಯಾಗ ಯಾವತ್ತೂ ಆ ಥರ ಮಾತಾಡಲ್ಲ ಅಕ್ಕ. ಸಾರಿ ಅಕ್ಕ. ನಾನೇನೋ ಅನ್ಕೊಂಡಿದ್ದೆ, ಏನೋ ನಂಬ್ಕೊಂಡಿದ್ದೆ. ಅನ್ಕೊಂಡಿದ್ದೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಯ್ತು. ನಂಬ್ಕೊಂಡಿದ್ದೆಲ್ಲ ಗಾಳಿ ತೂರ್ ಹೋಯ್ತು. ಹೊಟ್ಟೆನಲ್ಲಿ ಹುಟ್ಟಿದ್ರೆ ಮಾತ್ರ ಸಂಬಂಧ, ಹೊರಗಡೆ ಕಟ್ಕೊಂಡಿದ್ದ ಸಂಬಂಧ ಸಂಬಂಧ ಅಲ್ಲ ಅಂತ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ನನ್ನ ಪೆದ್ದು ನೀನೇ ನನ್ನ ತಂಗಿ ಅಂತ ಮನಸಾರೆ ಒಪ್ಕೊಂಡ್ಬಿಟ್ಟಿದ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಕಳ್ದೋದ್ ಕನ್ಸು ಸಿಕ್ತು ಅನ್ನೋ ಭ್ರಮೆನಲ್ಲಿದ್ದೆ. ಆದ್ರೆ ನನ್ನ ಕನ್ಸು ಕನ್ಸಾಗೆ ಉಳ್ಕೊಂಡ್ಬಿಡ್ತು. ಚಿನ್ನು, ಆ ನನ್ನ ತಂಗಿ ಚಿನ್ನು ಈ ಮನೇಲೆ ನನ್ನ ಹಿಂದೆ ಅಕ್ಕ ಅಕ್ಕ ಅಂತ ಓಡಾಡ್ಕೊಂಡಿರ್ತಿದ್ಲು. ಒಂದು ಕ್ಷಣನೂ ನನ್ನ ಕೈ ಬಿಟ್ಟಿರ್ತಿರ್ಲಿಲ್ಲ. ಮಲ್ಕೊಂಡಿರುವಾಗ್ಲೂ ನನ್ನ ಕೈ ಹಿಡ್ಕೊಂಡೆ ಮಲ್ಕೋತಿದ್ಲು. ನಾನು ಅವಳ ಆಟ ಸಾಮಾನಾಗೋಗಿದ್ದೆ. ನನಗೆ ಅವಳೇ ಲೋಕ. ನಾನು ಚಿಕ್ಕವಳಾಗಿದ್ರು ಬೇರೆ ಯಾರ ಜೊತೆನೂ ಆಟ ಆಡ್ತಿರ್ಲಿಲ್ಲ ಅನ್ನೋದಕ್ಕಿಂತ ಚಿದು ನನ್ನನ್ನು ಬಿಡ್ತಿರ್ಲಿಲ್ಲ. ಜೀವನ ಪೂರ್ತಿ ಅದೇ ರೀತಿ ಆಡ್ಕೊಂಡು ನಕ್ಕೊಂಡು ಕುಣ್ಕೊಂಡಿರ್ತೀವಿ ಅಂತ ಅನ್ಕೊಂಡೆ. ನಗ್ನಗ್ತಾ
ಸುಖವಾಗಿದ್ದ ನಮ್ಮನ್ನ ಸೃಷ್ಟಿ ಮಾಡಿದ ದೇವ್ರೆ ನನ್ನಿಂದ ಕಿತ್ಕೊಂಡ್ಬಿಟ್ಟ ನನ್ನ ಚಿನ್ನೂನ. ಯಾಕೆ ಕೊಟ್ಟ, ಯಾಕೆ ಕಿತ್ಕೊಂಡಂತಾನೆ ಗೊತ್ತಾಗ್ತಿಲ್ಲ. ಒಂದಿನ ಅಪ್ಪ ಅಮ್ಮ ಚಿನ್ನೂನ ಹೊರಗಡೆ ಕರ್ಕೊಂಡು ಹೋದ್ರು. ನನಗಿನ್ನೂ ನೆನಪಿದೆ, ಅಪ್ಪ ಕರೆದ್ರು ಅಂತ ನನ್ ಚಿನ್ನು ನನ್ನ ಕೈ ಬಿಟ್ಟು ಹೋದ್ಲು. ಅವಳು ಬರ್ತಾಳೆ ಬರ್ತಾಳೆ ಅಂತ ತುಂಬಾ ದಿನ ಕಾದೆ, ತುಂಬಾ ವರ್ಷಗಳು ಕಾದೆ. ಅವಳು ಬರಲೇ ಇಲ್ಲ. ಸಾವು ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ವರ್ಷಗಳಾಯ್ತು. ಅವತ್ತು ಮೊದಲನೇ ಸಲ ನೀನು ನನ್ನ ಅಕ್ಕ ಅಂತ ಕರೆದಿಯಲ್ಲ, ನನ್ನ ಚಿನ್ನುನಿ ನನ್ನ ಕರೀತಿದ್ದಾಳೆ ಅಂತ ಅನ್ಕೊಂಡೆ. ಅವಳು ನಿನ್ನ ಹಾಗೆ ನಗ್ತಿದ್ಲು. ಅದೇನೋ ಆ ಕ್ಷಣನ ನೀನ್ ನನ್ನ ತಂಗಿ ಅಂತ ಅನ್ಕೊಂಡ್ಬಿಟ್ಟೆ. ನಾನೇನೋ ನಿನ್ನ ತಂಗಿ ಅಂತ ಅನ್ಕೊಂಡೆ, ಆದ್ರೆ ನೀನು ನನ್ನನ್ನು ಅಕ್ಕ ಅಂತಾನೆ ಅನ್ಕೊಳ್ಳಿಲ್ಲ. ಹಾಗ ಅನ್ಕೊಂಡಿದ್ದಿದ್ರೆ ಹೋಗೋ ಮಾತು ಯಾಕೆ ಆಡ್ತಿದ್ದೆ ಅಲ್ವಾ? ಆ ಚಿನ್ನು ಒಂದು ಕನಸು, ನೀನೊಂದು ಕನಸು. ನನ್ನ ಜೀವನದಲ್ಲಿ 2 ಕನಸು. ಅಕ್ಕ, ನಾನು ಆಡಿದ ಒಂದೇ ಒಂದು ಮಾತಿಂದ ನಿಂಗೆ ಇಷ್ಟೊಂದು ದುಃಖ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ. ನಿನ್ ಕೈ ಮುಗಿತೀನಕ್ಕ, ನನಗೆ ಕ್ಷಮಿಸ್ಬಿಡು. ನನ್ನ ಜೀವನ ಎಲ್ಲ ನಿಂದೆ ಅಂತ ನಾನು ಯಾವತ್ತೂ ಅನ್ಕೊಂಡ್ಬಿಟ್ಟಿದ್ದೆ. ನೀನವತ್ತು ನನಗೆ ಸಿಗದೆ ಹೋಗಿದ್ದಿದ್ರೆ ನಾನು ಬದುಕ್ತಿದ್ನೋ ಇಲ್ವೋ ನನಗೆ ಗೊತ್ತಿರಲಿಲ್ಲ. ನಾನು ಎಷ್ಟೋ ಕೆತ್ತ ಅನ್ಕೊಂಡೆ ಅಕ್ಕ. ನೀನವತ್ತು ನನಗೆ ಸಿಗದೆ ಹೋಗಿದ್ರೆ ನಾನು ಸತ್ತೇ ಹೋಗ್ತಿದ್ನೋ ಏನೋ. ಹೋಗ್ಲಿ ಬಿಡು. ನೀನು ಆ ಮನೆಗೆ ಹೋಗ್ತೀನಿ ಅಂದಾಗ ತುಂಬಾ ಬೇಸರ ಆಯ್ತಷ್ಟೆ. ಆ ಮನೇಲಿರೋ ಅಷ್ಟು ಜನ ಪ್ರೀತಿನ ನಾನು ಒಬ್ಳೆ ನಿನಗೆ ಕೊಡ್ತೀನಿ ಅನ್ನೋ ನಂಬಿಕೆ ಮೇಲೆ ನಾನು ನಿನ್ನ ಕರ್ಕೊಂಡು ಬಂದೆ. ನೀನ್ ನೋಡಿದ್ರೆ ಹೀಗೆ ಹೇಳ್ದೆ. ತಪ್ಪಾಯ್ತಕ್ಕ. ಅಕ್ಕ, ನೀ ನನಗೆ ಕ್ಷಮಿಸಿದ್ಯಾ ತಾನೆ? ನಾನು ಹೇಳಿದ ಬಟ್ಟೆ ಹಾಕೊಂಡ್ರೆ ಮಾತ್ರ. ಸರಿ ಅಕ್ಕ, ನಾನು ಹಾಕೋತೀನಿ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಬಾ, ಅಮ್ಮ ಫ್ರೆಶ್ ಜ್ಯೂಸ್ ರೆಡಿ ಮಾಡಿರ್ತಾರೆ, ಕುಡಿದ್ಬಿಟ್ಟು ಆಮೇಲೆ ಹಾಕುವಂತೆ. ಬಾ. ಮಗಳಂತೆ ಮಗಳು. ಆ ಶನಿ ಮುಖ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಇದೇ ಕೊನೆ ಸಲ. ಇನ್ನೊಂದು ಸಲ ನನ್ನ ಎದುರಿಗೆ ಮಗಳು ಅಂತ ಹೇಳಿದ್ರೆ ನಾನು ಸತ್ತು ಹೋಗ್ಬೇಕಾಗತ್ತೆ. ಕಲ್ಪನಾ, ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡೋದ್ರಲ್ಲಿ ಎತ್ತಿದ ಕೈ ನೀನು. ಆ ಹುಡುಗಿನ ಕಂಡ್ರೆ ಯಾಕೆ ನಿನ್ಗೆ ಇಷ್ಟೊಂದು ಅಸಹನೆ? ಒಂದೊಂದ್ಸಲಿ ನೀನು ಆಡೋದು ನೋಡಿದ್ರೆ ನಗುನೇ ಬರುತ್ತೆ. ಹೌದು ಕೈಲಾಶ್, ನಾನು ನಿನಗೆ ಏನು ಹೇಳಿದ್ರು ಒಂದು ನಗು ಬರುತ್ತೆ, ಇಲ್ಲ ಕೋಪ ಬರುತ್ತೆ. ಅದೆರಡೇ ತಾನೇ ಬರೋದಕ್ಕೆ ಸಾಧ್ಯ. ಏನ್ ಮಮ್ಮಿ, ನಾ ಅಪ್ಪನ ಕ್ಲಾಸ್ ತಗೋತಿದ್ಯಾ? ಏನಿಲ್ಲ ಗೊಂಬೆ, ನಾನು ನಿನ್ನ ಪಪ್ಪ ಒಡವೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಗೊಂಬೆ, ಅಜ್ಜಿ ಮನೆಗೆ ಹೋಗಿದ್ಯಲ್ಲ, ಅಜ್ಜಿ ತಾತನ ಮಾತಾಡ್ಸ್ಕೊಂಡು ಬಂದ್ಯಾ? ಇದೇನಮ್ಮ, ಒಳ್ಳೆ ಸಣ್ಣ ಮಕ್ಳಿಗೆ ಪ್ರಶ್ನೆ ಕೇಳಲ್ವಾ, ಹಾಗೆ ಕೇಳ್ತಿದ್ಯಾ? ಹಾಗಲ್ಲ ಗೊಂಬೆ, ಕೆಲವು ಸಲ ಅಜ್ಜಿ ಮನೆಗೆ ಹೋದ್ರು ಚಂದನ್ನ ಮಾತ್ರ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀಯಲ್ಲ, ಅದಕ್ಕೆ ಕೇಳಿದೆ. ಇಲ್ಲಪ್ಪ, ಎಲ್ಲರ ಹತ್ರನೂ ಮಾತಾಡ್ಸ್ಕೊಂಡು ಬಂದೆ. ಸರಿ ನಂಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಫಸ್ಟ್ ಜ್ಯೂಸ್ ಕೊಡು. ಸರಿ. ಸಕ್ಕದಾಗಿ ಮಾಡಿದ್ಯಾ, ಚಿನ್ನಗೂ ಕೊಡು. ತಗೋ ಚಿನ್ನು. ಸಾರಿ ಚಿನ್ನು, ಕೈ ಜಾರಿ ಬಿದ್ಬಿಡ್ತು. ಅದಕ್ಕೆ ಯಾಕವ ನೀವು ಸಾರಿ ಕೇಳ್ತೀರಿ? ಕೈ ಜಾರ್ ಬಿದ್ರೆ ಯಾರು ತಾನೇ ಏನು ಮಾಡೋಕ್ಕಾಯ್ತದೆ?
ಜ್ಯೂಸ್ ಇನ್ನೂ ಇದೆಯಾ ಅಥವಾ ಮುಗಿದೋಯ್ತಾ ಕಲ್ಪನಾ? ಇಲ್ಲ ಕೈಲಾಶ್, ಎಲ್ಲ ಮುಗ್ದೋಯ್ತು. ಡೋಂಟ್ ವರಿ ಪಾಪ, ಚಿನ್ನು ಜೊತೆ ನನ್ನ ಜ್ಯೂಸ್ನ ನಾನು ಶೇರ್ ಮಾಡ್ಕೋತೀನಿ. ತಗೋ ಚಿನ್ನು. ತಗೋ ಅಂದ್ರೆ ತಗೋಬೇಕು. ತಗೋ, ಕುಡಿ. Cheers. ಅಕ್ಕ ಒಂದು ನಿಮಿಷ ಬಂದೆ, ಮೊದಲಿದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಚಿನ್ನು, ಈಗ ತಾನೇ ಬಿಸಿಲಲ್ಲಿ ಬಂದಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ, ಕಲ್ಪನಾ ಕ್ಲೀನ್ ಮಾಡ್ತಾಳೆ. ಹೌದು ಚಿನ್ನು, ಕೈಲಾಶ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀವಿಬ್ರು ಈಗ ತಾನೇ ಬಿಸಿಲಿಂದ ಬಂದಿದ್ದೀರಾ, ಹೋಗಿ ರೆಸ್ಟ್ ಮಾಡಿ. ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ. ಥ್ಯಾಂಕ್ ಯು ಮಮ್ಮಿ. ಬಾ ಚಿನ್ನು, ನಾವು ಹೋಗೋಣ. ಚಿನ್ನು, ನಾವು ಹೊರಗಡೆ ಹೋಗಿ ಎಷ್ಟು ದಿನ ಆಯ್ತು? ಇಲ್ಲೊಂದು ಐಸ್ ಕ್ರೀಮ್ ಪಾರ್ಲರ್ ಇದೆ, ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ. ಸರಿ, ಹೋಗೋಣ. ನಾ ಬರಕ್ಕಿಲ್ಲ ಅಂದ್ರೆ ನೀನೆಲ್ಲಿ ಬಿಡ್ತೀಯ? ಸರಿ, ಚಂದನು ಕರ್ಕೊಂಡು ಹೋಗೋಣ. ಹಲೋ, ಈಗ ತಾನೇ ನಿನ್ನನ್ನು ನೆನೆಸ್ಕೊಳ್ತಾ ಇದ್ದೆ, ನಿನ್ನ ಫೋನೇ ಬಂತು ನೋಡು. ಚಂದು, ನಮ್ ರೆಗ್ಯುಲರ್ ಪಾಯಿಂಟ್ಗೆ ಬರೋ ಅದೇ ಐಸ್ ಕ್ರೀಮ್ ಪಾರ್ಲರು. ಬೇಗ ಬಾ, ಆರಾಮಾಗಿ ಕುತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮಜಾ ಮಾಡ್ಕೊಂಡು ಬರೋಣ. ನೀನು ಕೇಳಿದಾಗ ನಾನು ಏನಾದರೂ ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ಅಂದರೆ ನನ್ನೇ ಕೊಂದು ಐಸ್ ಬಾಕ್ಸ್ ಒಳಗೆ ಹಾಕ್ತೀನಿ ಅಂತ ನನಗೆ ಗೊತ್ತು. ಬರ್ತೀನಿ. ಚಂದು, ನನ್ನ ಜೊತೆ ಚಿನ್ನೂ ಬರ್ತಿದ್ದಾಳೆ. ನಾವು 3 ಜನ ಒಟ್ಟಿಗೆ ಆಚೆ ಕಡೆ ಹೋಗ್ತಿರೋದು ಫಾರ್ ದ ಫಸ್ಟ್ ಟೈಮ್. ಐ ಆಮ್ ಸೋ ಎಕ್ಸೈಟೆಡ್. ಶ್ರುತಿ ಒಂದು ನಿಮಿಷ. ಈಗ ತಾನೇ ಡೈರಿ ನೋಡಿದೆ, ಅರ್ಜೆಂಟಾಗಿ ಒಂದು ಮೀಟಿಂಗ್ ಇದೆ, ತುಂಬ ಇಂಪಾರ್ಟೆಂಟ್ ಮೀಟಿಂಗು. ಸಾರಿ ಶ್ರುತಿ, ಇನ್ನೊಂದು ದಿನ ಹೋಗೋಣ. ಏನೋ ನಿಂದು? ಈಗ ತಾನೇ ಬರ್ತೀನಿ ಅಂತ ತಾನೆ, ಇವಾಗ ಯಾಕೆ ಬರೋಣ ಅಂತಿದ್ಯಾ? ಅದು ಆ ಮೀಟಿಂಗ್ ಇದ್ದಿದ್ದು ಮರ್ತೋಗಿತ್ತು ಶ್ರುತಿ, ಅದಕ್ಕೆ ಬರ್ತೀನಿ ಅಂದಿದ್ದೆ. ಈಗ ನೋಡಿದ್ನಲ್ಲ, ಅದಕ್ಕೆ ಬರಲ್ಲ ಅಂತ ಇದ್ದೀನಿ. ಹೋಗೋ, ನಿಂದು ಯಾವಾಗಲೂ ಇದ್ದಿದ್ದೆ. ಗೆಟ್ ಲಾಸ್ಟ್. ಚಿನ್ನು, ನಾನು ಪ್ರೀತಿ ಮಾಡ್ತಿರೋ ಕೋತಿ ಬರಲ್ವಂತ ಕಣ. ಅವ್ನು ಬರ್ದೇ ಇದ್ರೆ ಏನಂತೆ, ಕತ್ತೆ ಬಾಲ ಕುದುರೆ ಜುಟ್ಟು. ನಾವಿಬ್ರು ಹೋಗೋಣ, ಓಕೆನಾ? ಓಕೆ, ಬಾ ಹೋಗೋಣ. ಬಾಯ್ ಪಪ್ಪ. ಓಹೋ, ಎಲ್ಲೋ ಹೊರಟಾಗಿದೆ? ನಾನು ಚಿನ್ನು ಹೊರಗಡೆ ಹೋಗಿ ತುಂಬಾ ದಿನ ಆಯ್ತು. ಅದಕ್ಕೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡ್ ಬರ್ತೀವಿ. ಬೈದುವೆ, ನಿನ್ ಸನ್ನಿನ್ ಲಾಗು ಕರ್ದೆ, ಆದ್ರೆ ಆ ಕೋತಿಗೆ ಕಂಪ್ನಿ ಲಾಗ್ ಬಿಟ್ರೆ ಪ್ರೀತಿ ಪ್ರೇಮದ ಲಾಗ್ ಬಗ್ಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಅವನನ್ನ ಬಿಟ್ಟು ನಾವಿಬ್ರೇ ಹೋಗ್ತೀವಿ, ಅಲ್ವಾ ಚಿನ್ನು? ಪ್ರೀತಿಸೋ ಹುಡುಗನ ಎಷ್ಟು ಚೆನ್ನಾಗಿ ಬೈತಿಯಲ್ಲ. ಪಾಪ ನೀನ್ ಪೋಸ್ ಕೊಡು. ಥ್ಯಾಂಕ್ ಯು, ಬಾಯ್. ಗೊಂಬೆ, ಚಿನ್ನು ಬಂದ ಮೇಲೆ ನೀನು ಎಷ್ಟು ಬದಲಾಗಿದೆಯಾ ಗೊತ್ತಾ? ಹೊಸ ರಕ್ಕೆ ಮೂಡಿರೋ ಮರಿ ಹಕ್ಕಿ ಆಗಿದೆಯಾ? ನನಗೂ ಹಾಗೆ ಅನಿಸ್ತಿದೆ ಪಾಪ. ಓಕೆ ಓಕೆ, ಬಾಯ್ ಬಾಯ್. ಬಾ. ಹೊರಗಡೆ ಹೋಗ್ತಿದ್ಯಾ ಗೊಂಬೆ? ಮಮ್ಮಿ, ನಾನು ಚಿನ್ನು ಹೊರಗಡೆ ಹೋಗ್ತಿದ್ದೀವಿ. ಬಾಯ್. ಬಾಯ್. ಹೋಗ್ಬರ್ತೀನಮ್ಮ. ಹೋಗ್ಬಾ ಚಿನ್ನು, ನೀನು ಹೋಗಲ್ಲ ಅಂದ್ರೂ ಗೊಂಬೆ ಎಲ್ಲಿ ಬಿಡ್ತಾಳೆ. ಬಾಯ್ ಮಮ್ಮಿ. ಹುಷಾರು. ನನಗೆ ಗೊತ್ತು ನಿನಗೆ ಕೋಪ ಬಂದಿದೆ ಅಂತ. ಆದರೆ ನಿನಗೆ ಗೊತ್ತಿಲ್ಲದಿರೋ ಇನ್ನೊಂದು ವಿಷಯ ಏನು ಗೊತ್ತಾ? ಅತಿ ಸುಂದರವಾದವಳನ್ನ ನನ್ನ ಹೆಂಡತಿಯಾಗಿ ಆ ದೇವರು ಕೊಟ್ಟ, ಅದು ನನ್ನ ಸೌಭಾಗ್ಯ. ಆದರೆ ಜಗತ್ತಲ್ಲೇ ಶ್ರೇಷ್ಠ ನಟಿಯಾಗಬೇಕಾಗಿದ್ದ ನೀನು ನನ್ನ ಹೆಂಡತಿಯಾಗಿದೆಯಲ್ಲ, ಅದು ನನ್ನ ದೌರ್ಭಾಗ್ಯ. ಶಟ್ ಅಪ್ ಕೈಲಾಶ್. ಉರಿಯೋ ಗಾಯಕ್ಕೆ ಉಪ್ಪು ಹಾಕೋ ಬದಲು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ತಲೆ ಕೆಟ್ಟಿರೋ ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಕಲಿಸು. ಓ
ಹೋದ್ಯಾ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗೆ ಮನೆ ಬಿಟ್ಟು ಹೋದವಳು ಮತ್ತೆ ವಾಪಸ್ ಬಂದಿದ್ದಾಳೆ ಮನೋಜ್. ಅವಳನ್ನ ಮನೆ ಬಿಟ್ಟು ಓಡಿಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ಆಡಬಾರ್ದು ಮಾತಾಡಿದೆ, ಮಾಡಬಾರ್ದು ಕೆಲಸಗಳನ್ನ ಮಾಡಿದೆ. ಶ್ರುತಿ ಬಂದು ನನ್ನ ಪ್ಲಾನ್ನೆಲ್ಲ ಹಾಳು ಮಾಡಿಬಿಟ್ಲು. ಆ ಮನೆ ಕೆಲಸದವಳು ಮನೆಗೆ ವಾಪಸ್ ಬರದೇ ಇದ್ರೆ ನಾನು ನಿನ್ನನ್ನು ಮದುವೆ ಆಗಲ್ಲ ಅಂತ ಹೆದರಿಸಿ ಅವಳನ್ನ ವಾಪಸ್ ಕರ್ಕೊಂಡು ಬರೋ ಹಾಗೆ ಮಾಡಿದ್ಲು. ಏನಪ್ಪ ಈ ಶನಿ ಮತ್ತೆ ವಾಪಸ್ ಮನೆಗೆ ಬಂದಿದ್ದಾಳೆ ಅಂತ ನಾನಂತೂ ಗಾಬರಿ ಆಗ್ಬಿಟ್ಟಿದ್ದೆ. ಸದ್ಯ ಗೊಂಬೆ ಆ ಶನಿನ ಅವ್ರ ಮನೆಗೆ ವಾಪಸ್ ಕರ್ಕೊಂಡು ಹೋದ್ಲು. ಸದ್ಯ ನೀನು ಸಮಾಧಾನವಾಗಿದ್ದರೆ ನನಗಷ್ಟೇ ಸಾಕು. ಹೇಗೆ ಸಮಾಧಾನವಾಗಿರ್ಲಿ ಮನೋಜ್? ಅವಳೇನು ಶಾಶ್ವತವಾಗಿ ನಮ್ಮಿಂದ ದೂರನ ಆಗಿದ್ದಾಳೆ. ನಮ್ಮ ಅಕ್ಕನ ಮನೆಯಲ್ಲಿ ನಮ್ಮ ಅಕ್ಕನ ಕಣ್ಣೆದುರುಗೆ ಕೂತ್ಕೊಂಡಿದ್ದಾಳೆ. ಅವಳು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬರಬಹುದಲ್ವಾ? ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀಯ? ನಿನ್ನಂಥ ಬುದ್ಧಿವಂತೆ, ನನ್ನಂಥ ಕೆಟ್ಟ ಮನುಷ್ಯ ಇಬ್ಬರು ಸೇರಿದರೆ ಏನು ಬೇಕಾದರೂ ಮಾಡ್ಬೋದು. ನಂದು ನಿಂದು ಎಂಥ ಗ್ರೇಟ್ ಕಾಂಬಿನೇಷನ್ ಗೊತ್ತಾ? ಯುದ್ಧ ಇನ್ನೂ ಶುರುನೇ ಆಗಿಲ್ಲ, ಅಷ್ಟರಲ್ಲಿ ಯಾಕೆ ಅಬದ್ಧ ನುಡಿತೀಯ ಡಿಯರ್? ಕುಮ್ದವ್ರು ಬಂದ್ಯಾರ? ಬಂದಿದ್ದಾರೆ ಸರ್, ಕ್ಯಾಬಿನಲ್ಲಿದ್ದಾರೆ. ಮನೋಜ್, ಐ ಲೈಕ್ ಯುವರ್ ಸೆನ್ಸ್ ಆಫ್ ಹ್ಯೂಮರ್. ನನಗೆ ಎಷ್ಟೇ ಟೆನ್ಷನ್ ಇದ್ರೂ ನಗಿಸ್ಬಿಡ್ತೀಯ ನೀನು. ಹೀಗೆ ಮಾತಾಡಿ ಮಾತಾಡಿನೇ ನನ್ನನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟ ಅಲ್ಲ. ಮೂರ್ಖನ್ನ ನಗಿಸೋದಕ್ಕೆ ಸಾಧ್ಯವಿಲ್ಲ ಕುಬ್ದ, ಆದರೆ ಬುದ್ಧಿವಂತರನ್ನ ಮಾತ್ರ ಬುದ್ಧಿವಂತಿಕೆಯಿಂದ ನಗಿಸೋದಕ್ಕೆ ಸಾಧ್ಯ. ಯು ಆರ್ ವೆರಿ ಇಂಟೆಲಿಜೆಂಟ್ ಮೈ ಡಿಯರ್ ಕುಬ್ದ. BTS ಫೈಲ್ ಬಗ್ಗೆ ಕೇಳಿದ್ದೆ, ಅದ್ರ ಬಗ್ಗೆ ಕೇಳೋಣ ಅಂತಾನೆ ಬಂದೆ. ಚಂದು, ಆ ಫೈಲ್ನ ಈಗ ತಾನೇ ಮನೋಜ್ ತಂದುಕೊಟ್ರು. ಅದನ್ನು ನಾನು ಚೆಕ್ ಮಾಡಿಬಿಟ್ಟು ನಿನಗೆ ತಂದುಕೊಡ್ತೀನಿ. ಓಕೆ ಫೈನ್. ನನಗೆ ಹೊರಗಡೆ ಮೀಟಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಫೈಲ್ ನನ್ನ ಟೇಬಲ್ ಮೇಲೆ ಇದ್ರೆ ಸಾಕು. ಮನೋಜ್, ನೀವಿದ್ರೆ ಮೇಡಮ್ ಸ್ವಲ್ಪ ಜಾಸ್ತಿನೇ ನಗ್ನಗ್ತಾ ಇರ್ತಾರೆ ಅನ್ಸುತ್ತೆ. ತಗೋ ಚಿನ್ನು, ಇಲ್ಲೇ ಕಣೆ ಫಸ್ಟ್ ಟೈಮ್ ಚಂದು ನಾನು ಇಲ್ಲೇ ಮೀಟ್ ಮಾಡಿದ್ದು. ಇದೇ ಟೇಬಲ್ ಮೇಲೆ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಗಂಟೆಗಟ್ಟಲೆ ಹರಟೆ ಹೊಡ್ಕೊಂಡು ಕೂತಿರ್ತಿದ್ವಿ. ನಿನಗೆ ನನ್ನ ಲವ್ ಸ್ಟೋರಿ ಹೇಳೇ ಇಲ್ಲ ಅಲ್ಲ? ಇವಾಗ ಹೇಳ್ತೀನಿ ಕೇಳು. ನಾನು ಚಂದು ಫಸ್ಟ್ ಮೀಟ್ ಮಾಡಿದ್ದಿಲ್ಲೇ. ನೋಡಿದ ತಕ್ಷಣ ಲವ್ ಏನಾಗಲಿಲ್ಲ, ಆದರೆ ಹುಡುಗಂಗೆ ಕಣ್ಣು ಮೂಗು ತುಟಿ ಎಲ್ಲ ಇರೋ ಜಾಗದಲ್ಲೇ ಇದೆ ಅಂತ ಅನಿಸ್ತು. ಯಾರೋ ಕಾಮನ್ ಫ್ರೆಂಡ್ ಒಬ್ಬ ಪರಿಚಯ ಮಾಡಿಸ್ಕೊಟ್ಟ. ಹಲೋ ಅಂತ ಹೇಳ್ದೆ ಅಷ್ಟೇ, ಹುಡುಗ ನಾನು ಹಿಂದೆ ಬಿದ್ಬಿಡದ. ನಾನು ಆ ಡಬ್ಬಾ ಸ್ಕೂಟಿನಲ್ಲಿ ಹೋಗ್ತಿದ್ದ, ಅವ್ನ ಬೈಕಲ್ಲಿ ಫಾಲೋ ಮಾಡ್ತಿದ್ದ. ಒಂದಿನ ಅದು ಕೆಟ್ಟೋಗ್ಬಿಡ್ತು ಅಂತ BMTC ಬಸ್ ಹತ್ತದೆ. ನೋಡಿದ್ರೆ ಅವನು ಅದೇ ಬಸ್ ಹತ್ಬಿಟ್ಟ. ಅವಾಗ ಗೊತ್ತಾಯ್ತು ಹುಡುಗಂಗೆ ನನ್ನ ಮೇಲೆ ಲವ್ ಆಗಿದೆ ಅಂತ. ಸೂಪರ್ ಮಜಾ ಆಯ್ತು ಕಣೆ. ಅವನಿಗೆ ಐ ಲವ್ ಯು ಅಂತ ಹೇಳೋದಕ್ಕೆ ತುಂಬಾನೇ ಭಯ. ಆದ್ರೆ ಒಂದಿನ ಧೈರ್ಯ ಮಾಡ್ಬಿಟ್ಟು ಗುಲಾಬಿ ಹೂವೆಲ್ಲ ಹಿಡ್ಕೊಂಡು ಐ ಲವ್ ಯು ಅಂತ ಹೇಳೇ ಬಿಟ್ಟ. ಚಿನ್ನು, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಹುಡುಗರು ಹುಡುಗಿರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಹುತ್ತಕ್ಕೆ ಕೈ ಹಾಕೋದ್ರೆ ಹಾಕ್ತಾರೆ, ಅಮಾವಾಸ್ಯೆ ಕತ್ಲಲ್ಲಿ ಮಲ್ಗೆ ಹೂ ಕಿತ್ಕೊಂಬಂದ್ರೆ ಕಿತ್ಕೊಂಡ್ಬರ್ತಾರೆ. ಆದ್ರೆ ಹುಡುಗಿರ್ಗೆ ಐ ಲವ್ ಯು ಅಂತ ಹೇಳೋದಕ್ ಮಾತ್ರ ಗಡಗಡ ಅಂತ ನಡುಕ್ತಾರೆ. ಯಾಕೆ ಒಳ್ಳೆ ಬೆಪ್ತ ಕಡಿ ತರ ಕೂತಿದ್ಯಾ? ನಾನು ಎಷ್ಟು ಜನ ನನ್ನ ಲವ್ ಸ್ಟೋರಿ ಹೇಳಿದೀನಿ ಗೊತ್ತಾ? ಎಲ್ರು ಬಿದ್ದು ಬಿದ್ದು ನಗ್ತಿದ್ರು. ನೀನ್ ನೋಡಿದ್ರೆ ಹೇಳಕ್ಕ ಕೇಳ್ತಾ ಇದ್ದೀನಿ. ನೀನೇನ್ ನಗೋ ವಿಷಯ ಹೇಳ್ತಾ ಇದ್ಯಾ? ನಿನ್ ಮದ್ವೆ ವಿಷಯ ಅಲ್ವಾ ಹೇಳ್ತಿರೋದು? ಚಿನ್ನು, ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಇಲ್ಲಿ ಕಣೆ. ಎಷ್ಟು ಮಜವಾಗಿತ್ತು ಗೊತ್ತಾ? 3 ವರ್ಷ ಕಣೆ, ಓಡಾಡ್ದಿರೋ ರೋಡ್ ಇಲ್ಲ, ಹೋಗ್ದಿರೋ ಪಾರ್ಕು ಹೋಟೆಲ್ ಇಲ್ಲ, ಹಾಡ್ದಿರೋ ಲವ್ ಸಾಂಗ್ಸ್ ಇಲ್ಲ, ಹೋಗ್ದಿರೋ ಫಿಲ್ಮ್ಗಳಿಲ್ಲ. ಸೂಪರ್ ಆಗಿತ್ತು. ಆಮೇಲೆ ಒಂದಿನ ನಮ್ಮ ಮನೇಲಿ ಅವ್ರ ಮನೇಲಿ ಗೊತ್ತಾಗೋಗ್ಬಿಡ್ತು. ಒಪ್ಕೊಳ್ಳೇ ಇಲ್ಲ ಗೊತ್ತಾ?
ನಾವಿಬ್ರು ಓಡೋಗೋದಕ್ ಪ್ಲಾನ್ ಮಾಡಿದ್ವಿ. ಇನ್ನೇನ್ ಓಡೋಗ್ಬೇಕು. ಅಷ್ಟ್ರಲ್ಲಿ ಗೊತ್ತಾಯ್ತು ಆ ನನ್ ಮಗನೇ ನಮ್ಮ ಮಾವನ್ ಮಗ ಅಂತ. ಇದ್ದಕ್ಕಿದ್ದಾಗೆ ಎರಡು ಮನೆಯವ್ರು ತಟ್ಟೆ ಬದಲಾಯಿಸ್ಕೊಂಡ್ಬಿಡದ. ಏನಾದ್ರೂ ಆಗ್ಲಿ, ನನಗೆ ನನ್ ಚಂದು ಬೇಕಾಗಿತ್ತು, ನನಗ್ ಸಿಗ್ದ ಅಷ್ಟೇ.